ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ಅಲಂಕಾರವನ್ನ ಮಾಡಲಾಗಿದೆ. ಎಲ್ಲಿ ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿಗೆ ಧನಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗಿದೆ. ನೋಟು ನಾಣ್ಯಗಳಿಂದ ಧನಲಕ್ಷ್ಮಿಗೆ ಅಲಂಕಾರವನ್ನು ಮಾಡಲಾಗಿದೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹಾಗೆಯೇ 500 ರೂಪಾಯಿಯನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಚಾಮುಂಡೇಶ್ವರಿ ತಾಯಿಗೆ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. 3 ಲಕ್ಷ ರೂಪಾಯಿ ಮೌಲ್ಯದ ಹೊಸ ನೋಟುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಚಾಮುಂಡೇಶ್ವರಿ ದೇವಿ ಅಂತ ಹೇಳಿ. ದೇವಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ದೇವಿಯನ್ನು ಒಂದು ಕಡೆ ನೋಡಿ, ಪ್ರತಿದಿನ ನಾವು ಯಾವ ರೀತಿಯಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತೆರಳಿ ನಾವು ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ತೀವಿ, ಆದರೆ ಇವತ್ತು ವಿಭಿನ್ನ ಅಂತಲೇ ಹೇಳಬಹುದು. ಚಾಮುಂಡೇಶ್ವರಿ ತಾಯಿಯನ್ನು ಲಕ್ಷ್ಮಿ ಅವತಾರದಲ್ಲಿ ನೋಡೋದಿದೆಯಲ್ಲ, ಅದು ಭಕ್ತರಿಗೆ ಒಂದು ಕಡೆ ಖುಷಿಯನ್ನು ಕೂಡ ಕೊಡುತ್ತೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ತಾಯಿ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಅಂತ ಹೇಳಿ. ಮನೆಯಲ್ಲಿ ನಾವು ಮಾಡುವಂತಹ ಅಲಂಕಾರವೇ ವಿಭಿನ್ನವಾಗಿರುತ್ತೆ, ಆದರೆ ದೇವಸ್ಥಾನದಲ್ಲಿ ಮಾಡುವಂತಹ ಅಲಂಕಾರವೂ ಕೂಡ ವಿಭಿನ್ನವಾಗಿಯೇ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಈ ಮಂಡ್ಯ ಭಾಗದ ಸುತ್ತಮುತ್ತ ಅಷ್ಟಾಗಿ ಲಕ್ಷ್ಮಿಯನ್ನು ನಾವು ಅಲಂಕಾರ ಮಾಡೋದಾದರೂ ಆಗಲಿ ಅಥವಾ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದನ್ನು ತೀರಾ ಕಡಿಮೆ ಅಂತಲೇ ಹೇಳಬಹುದು. ಆ ಭಾಗದ ಜನರಿಗೆ ನಿಜಕ್ಕೂ ಇದೊಂಥರ ಖುಷಿ ಕೊಡುವಂತಹ ವಿಚಾರ. ಸೊ ಹಾಗಾಗಿ ಯಾವ ರೀತಿಯಾಗಿ ಹೊಸ ನೋಟುಗಳಿಂದ ಚಾಮುಂಡೇಶ್ವರಿ ತಾಯಿಗೆ ಲಕ್ಷ್ಮಿ ಅಲಂಕಾರವನ್ನು ಮಾಡಿ ಕಂಗೊಳಿಸ್ತಾ ಇದ್ದಾಳೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ.